ಮಾತೆ ಶಕ್ತಿಗೆ ಜೈ! 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 ಕಣ್ಣು ತೆರೆಯಿರಿ ಪ್ರಭು. ಹೇ ತ್ರಿಲೋಕಿ, ನೀವು ಇಲ್ಲಿ? ಪ್ರಭು, ಜಗತ್ತಿನಲ್ಲೀಗ 51 ಶಕ್ತಿಪೀಠವಿದೆ. ಇಂದು ಅದರ ಸ್ಥಾಪನೆ ಮಥುರೆಯಲ್ಲಿ ಆಗಲಿದೆ. ಮತ್ತು ನಿಮ್ಮಿಬ್ಬರ ಉಪಸ್ಥಿತಿ ಇಲ್ಲದೆ ಇದು ಸಂಭವವಾಗದು ಪ್ರಭು. ಪ್ರಭು, ಮಾತೆ ಸತಿಯ ಹೃದಯವನ್ನು ಸ್ವತಃ ಲಕ್ಷ್ಮಿ ರೂಪಿ ರಾಧೆ ಮತ್ತು ಕೃಷ್ಣ ಸ್ಥಾಪನೆ ಮಾಡಲು ಹೊರಟಿದ್ದಾರೆ. ಇದು ಅತಿ ಆನಂದದ ವಿಷಯ ಪ್ರಭು. ಭಗವಂತ, ಮುಂಬರುವ ಸಮಯದಲ್ಲಿ ಎಂದು ಕೃಷ್ಣ ಕಂಸನ ವಧೆ ಮಾಡುವನೋ ಆಗ ಈ ಶಕ್ತಿಪೀಠದ ದೊಡ್ಡ ಭೂಮಿಕೆ ಇದೆ. ಏಕೆಂದರೆ ಶಕ್ತಿಯ ಆರಾಧನೆ ಇಲ್ಲದೆ ಕಂಸನ ವಧೆ ಸಾಧ್ಯವಾಗದು ಪ್ರಭು. ಸತ್ಯ ಹೇಳುತ್ತಿದ್ದೀರಿ ಪ್ರಭು. ಪ್ರಭು, ನಿಮ್ಮಿಬ್ಬರ ಸಮ್ಮಿಶ್ರಣದಿಂದ ಆದ ಶಕ್ತಿಯ ಮೂಲಕವೇ ಈ ಪಿಂಡವನ್ನು ಸಜೀವ ಮಾಡಬಹುದು. ಅದಕ್ಕಾಗಿ ನಾನು ನಿಮ್ಮಿಬ್ಬರಲ್ಲೂ ನಿವೇದಿಸುವೆ, ನೀವಿಬ್ಬರು ಸಾಕ್ಷಾತ್ ಈ ಶಕ್ತಿಪೀಠದ ಸ್ಥಾಪನೆಗೆ ಸಮ್ಮಿಲಿತರಾಗಿ. ಎಲ್ಲ ತಮ್ಮ ಇಚ್ಛೆ ಪ್ರಭು. ಬನ್ನಿ ದೇವಿ, ನಾವು ಶಕ್ತಿಪೀಠದ ಈ ಯಾತ್ರೆಯಲ್ಲಿ ಭಾಗವಹಿಸಿ ಪುಣ್ಯವನ್ನು ಪಡೆಯೋಣ. ಮಾತೆಯ ಈ ರಥಯಾತ್ರೆಗೆ ಬಂದು ನಡೆದರು ಆ ಶಿವಗಿರಿಜೆಯರು. ಸದಾ ಶರಣ ಜನ ಕಷ್ಟ ನಿವಾರಣ ಕಾರ್ಯ ದೈವ ಕರುಣಾಧನರು. ಲೋಕದ ಕಲ್ಯಾಣದ ಈ ಮಂಗಳ ಕಾರ್ಯಕ್ಕೆ ಬಂದು ಹರಸಿದರು. ಸ್ಥಾಪನೆ ಮಾಡಲು ಹೋಗೋಣ ಮಾತೆಯ ಶಕ್ತಿಪೀಠವನ್ನು. ಸ್ಥಾಪಿತಗೊಳಿಸಲು ಹೋಗೋಣ ಮಾತೆಯ ಖಂಡಿತ ರೂಪವನ್ನು. ಸ್ಥಾಪನೆ ಮಾಡಲು ಹೋಗೋಣ ಮಾತೆಯ ಶಕ್ತಿಪೀಠವನ್ನು. ಸ್ಥಾಪಿತಗೊಳಿಸಲು ಹೋಗೋಣ ಮಾತೆಯ ಖಂಡಿತ ರೂಪವನ್ನು. ಮಾತೆ ಶಕ್ತಿಗೆ ಜೈ! 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 ಶಕ್ತಿಗೆ ಜೈ! ಮಾತೆ ಶಕ್ತಿಗೆ ಜೈ! ಜೈ! ಭಕ್ತರೇ, ಮಾತೆಯ ಶಕ್ತಿಪಿಂಡದ ಶೋಭಾಯಾತ್ರೆ ಯಾವುದೇ ವಿಘ್ನವಿಲ್ಲದೆ ಸಂಪನ್ನವಾಯಿತು. ಈಗ ಶಕ್ತಿಪೀಠದ ಪ್ರಾಣ ಪ್ರತಿಷ್ಠೆ ನಾಳೆ ಮುಂಜಾನೆ ನಡೆಯುವುದು. ಆದರೆ ಒಂದು ಬಾಧೆ ಇದೆ. ಎಂತ ಬಾಧೆ ಗುರುದೇವ? ಕೃಷ್ಣ, ನಾವು 51ನೇ ಶಕ್ತಿಪೀಠದ ಸ್ಥಾಪನೆ ಮಾಡ ಹೊರಟಿದ್ದೇವೆ. ಈವರೆಗೆ 50 ಶಕ್ತಿಪೀಠದ ಸ್ಥಾಪನೆಯಲ್ಲಿ ಮಹಾದೇವ ಮತ್ತು ಮಾತೆ ಪಾರ್ವತಿಯ ಅಮೂಲ್ಯ ಯೋಗದಾನವಿದೆ. ಅದಕ್ಕಾಗಿ ಈ ಬಾರಿಯೂ ಅವರ ಆಶೀರ್ವಾದವಿಲ್ಲದೆ ಈ ಅನುಷ್ಠಾನ ಪೂರ್ಣವಾಗುವುದಿಲ್ಲ. ಗುರುದೇವ, ನೀವು ಚಿಂತೆ ಮಾಡಬೇಡಿ, ನನಗೆ ಪೂರ್ತಿ ನಂಬಿಕೆ ಇದೆ. ಮಾತೆ ಪಾರ್ವತಿ ಮತ್ತೆ ಪ್ರಭು ಶಿವ ಖಂಡಿತ ಬರ್ತಾರೆ. ಮತ್ತೆ ಅವರ ಅನುಗ್ರಹದಿಂದ ನಮ್ಮನ್ನ ವಂಚಿತ ಮಾಡೋದಿಲ್ಲ. ಅವರು ಯಾವ್ದಾದ್ರೂ ಒಂದು ರೂಪದಲ್ಲಿ ಈ ಶಕ್ತಿಪೀಠದ ಸ್ಥಾಪನೆಗೆ ಖಂಡಿತ ಬರ್ತಾರೆ.
ಆಶೀರ್ವಾದ ನಮ್ಗೆ ಖಂಡಿತ ಸಿಗುತ್ತೆ. ನೀನು ಸತ್ಯ ಹೇಳುತ್ತಿರುವೆ ಕೃಷ್ಣ. ನಾವೆಲ್ಲರೂ ಸೇರಿಕೊಂಡು ಮಾತೆಯ 1,00,000 ಮಂತ್ರದ ಜಪ ಮಾಡಬೇಕು. ತದನಂತರ ಮುಂಜಾವಿನ ಸಮಯ ಈ ಶಕ್ತಿಪೀಠದಲ್ಲಿ ಪ್ರಾಣ ಪ್ರತಿಷ್ಠೆಯಾಗುತ್ತೆ. ನಡೀರಿ ಚಿಕ್ಕಮ್ಮ, ನಡೀರಿ ಚಿಕ್ಕಪ್ಪ. ನಿಂತ್ಕೊಳ್ಳಿ. ಎಲ್ಲೋಗ್ತಿದ್ದೀರಾ ನೀವಿಬ್ರು? ಪ್ರಾಣ ಪ್ರತಿಷ್ಠೆ ಇರುವುದು ನಾಳೆ. ನಾವು ಮನೆಗೆ ಹೋಗ್ತಿದ್ದೀವಿ. ಹೀಗೆ ಹೇಗೋಗ್ಬಿಡ್ತೀರಾ? ನಿಮ್ಮಿಬ್ರಿಗೂ ಹೋಗೋ ಅನುಮತಿ ಇಲ್ಲ ಅನ್ಸುತ್ತೆ. ನೀವು ಬಹಳ ದೂರದಿಂದ ಬಂದಿದ್ದೀರಾ, ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಆಗೋವರೆಗೂ ನೀವು ಇಲ್ಲೇ ಇರ್ಬೇಕು. ಇಲ್ಲ ಇಲ್ಲ, ನಮಗೆ ಬಹಳ ಕೆಲಸ ಇದೆ. ನಾವು ನಾಳೆ ಬೆಳಗ್ಗೆ ಪುನಃ ಬರ್ತೀವಿ. ಒಂದು ರಾತ್ರಿ ಅಷ್ಟೇ ತಾನೆ? ನನ್ನ ಅತಿಥಿಯವನ್ನೇ ಸ್ವೀಕಾರ ಮಾಡ್ಕೊಡಿ, ಮತ್ತೆ ನನ್ನ ಮನೆಗ್ ನಡೀರಿ. ಏ ಮಹಾದೇವ, ಏ ಮಾತೆ ಪಾರ್ವತಿ, ನೀವು ಕೈಲಾಸದಿಂದ ಇಲ್ಲಿವರೆಗೂ ಹೊರಟು ಬಂದಿದ್ದೀರಾ. ಈಗ ನಿಮ್ಮ ಸಾನ್ನಿಧ್ಯನೂ ಕೊಡೋದಿಲ್ವಾ? ಪ್ರಭು, ನನಗೂ ಬಹಳ ಇಚ್ಛೆ ಇದೆ ನಿಮ್ಮ ಸಾನ್ನಿಧ್ಯ ಪಡೆಯಲು. ಆದರೆ ಸಾಮಾಜಿಕ ಬಂಧನವೂ ಇದೆ. ನೀವು ಯಾವ ರೂಪದಲ್ಲಿದ್ದೀರೋ ಅದೇ ರೂಪದಲ್ಲಿರಿ. ಆಗ ಸಾಮಾಜಿಕ ಬಂಧನಗಳ ಪ್ರಶ್ನೆನ ಕೇಳೋದೇ ಇಲ್ಲ. ಕಂದ, 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 ಕಂದ. ಇವರಿಬ್ರು ಯಾರು? ಅಮ್ಮ, ಇವರು ಶಕ್ತಿಪೀಠದ ಬಹಳ ದೊಡ್ಡ ಭಕ್ತರು. ಮತ್ತಿವರು ಕೈಲಾಸ ಪರ್ವತದ ವಾಸಿಗಳು. ಕೈಲಾಸ ಪರ್ವತದಿಂದನಾ? ಅದು ತುಂಬಾನೇ ದೂರ. ಇಲ್ಲ ಇಲ್ಲ ಅಮ್ಮ, ಕೈಲಾಸ ಪರ್ವತ ಅಲ್ಲ, ಬ್ರಜಮಂಡಲದಲ್ಲಿ ಒಂದು ಊರಿದೆ, ಅದ್ರ ಹೆಸರು ಕೈಲಾಸ ಅಂತ. ಅದೇ ಊರಿಂದ ಇವ್ರು ಬಂದಿರೋದು. ಹೌದಾ? ಮತ್ತೆ ನಾನಂತೂ ಇವ್ರ ಜೊತೆ ಗೆಳೆತನೂ ಮಾಡಾಯ್ತು. ಇವರ ಹೆಸರು ಬೋಲಾ ಮತ್ತೆ ಬೋಲಿ. ಮತ್ತೆ ಅದಕ್ಕಾಗಿ ಇವರು ನಮ್ಮೆಲ್ಲರ ಜೊತೆಗಿರ್ತಾರೆ ಶಕ್ತಿಪೀಠದ ಸ್ಥಾಪನೆ ತನಕ. ಕಂದ, ಒಬ್ಬರ ಹತ್ರ ಗೆಳೆತನ ಮಾಡೋದನ್ನ ನಿನ್ನ ಹತ್ರ ಕಲಿಬೇಕು. ಅತಿಥಿಗಳು ಯಾವತ್ತಿಗೂ ಭಗವಂತನ ರೂಪ. ನೀವಿಬ್ರು ಬನ್ನಿ, ನಿಮ್ಗೆ ಸ್ವಾಗತ. ದೈತ್ಯರಾಜ ಪುಲೋಮನ, ನೀವು ಅದೆಷ್ಟೋ ವರ್ಷದಿಂದ ನಿಮ್ಮ ಪುತ್ರಿಯನ್ನು ಹುಡುಕುತ್ತಿದ್ದೀರಿ, ಆದರೆ ಆಕೆ ನಿಮಗೆ ಸಿಗಲಿಲ್ಲ. ಅವಳಿಲ್ಲೂ ಇದ್ಲು. ದೇವತೆಗಳು ನಿಮಗೊಂದು ಮೋಸ ಮಾಡಿದರು. ನಿಮ್ಮ ಮಗಳನ್ನು ತಮ್ಮ ಜೊತೆ ಒಯ್ದರು. ನಾನು ವಿಶ್ವವಿಜೇತ, ಸರ್ವಶಕ್ತಿಶಾಲಿ ಭಗವಂತ ಕಂಸ ಇಲ್ಲಿ ನಿಮ್ಮ ಸಹಾಯ ಮಾಡಲು ಬಂದಿರುವೆ. ನಿಮ್ಮನ್ನು ನಿಮ್ಮ ಪುತ್ರಿ ಪುಲೋಮಿ ಜೊತೆ ಸೇರಿಸಬಲ್ಲೆ. ಅವಳು ಬರೋದಿಲ್ಲ. ನನ್ನ ಪುತ್ರಿ ಬರೋಕ್ಕಾಗಲ್ಲ. ಅವಳನ್ನ ದೇವತೆಗಳು ಒಯ್ದಿದ್ದಾರೆ. ಬರುವಳು, ಅವಶ್ಯ ಬರುವಳು. ನೀವು ನೋಡಬೇಕೇನು ಅವಳನ್ನು? ನೀವು ನನಗೆ ಭೇಟಿ ಮಾಡಿಸ್ತೀರಾ ನನ್ನ ಪುಲೋಮಿನ? ಇವಳು ನನ್ನ ಪುಲೋಮಿನೇ. ನನ್ನ ಪುತ್ರಿ ಇಲ್ಲಿದ್ದಾಳೆ. ನೀವು 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 ನನಗೆ ನನ್ನ ಪುಲೋಮಿನ ತೋರಿಸ್ತೀರಾ?
ನಾನು ನಿಮ್ಮನ್ನು ನಿಮ್ಮ ಪುತ್ರಿಯೊಂದಿಗೆ ಅವಶ್ಯ ಸೇರಿಸುವೆ. ಆದರೆ ನೀವು ನನ್ನ ಒಂದು ಕಾರ್ಯ ಮಾಡಬೇಕು. ಅಸುರ ರಾಜ, ನಾನು ನನ್ನ ಪುತ್ರಿನ ನೋಡೋಕ್ಕಾಗಿ ಏನಾದರೂ ಮಾಡೇ ಮಾಡ್ತೀನಿ. ಹಾಗಾದರೆ ಬನ್ನಿ, ನಾನು ಒಯ್ಯುತ್ತೇನೆ ನಿಮ್ಮನ್ನು ಅವಳ ಬಳಿ. ನಾರಾಯಣ ನಾರಾಯಣ. ಪ್ರಭು, ಈ ಪುಲೋಮನ ಯಾರು? ಮತ್ತು ಕಂಸನೇಕೆ ರಾಧೆಯನ್ನು ಇವನ ಪುತ್ರಿ ಎನ್ನುತ್ತಿದ್ದಾನೆ? ಇದ್ಯಾವ ರಹಸ್ಯ ಪ್ರಭು? ದೇವರ್ಷಿ, ಕಂಸ ಸತ್ಯ ಹೇಳುತ್ತಿದ್ದಾನೆ. ಒಂದು ಜನ್ಮದಲ್ಲಿ ರಾಧೆ ದೈತ್ಯರಾಜ ಪುಲೋಮನ ಪುತ್ರಿಯೇ. ನಾರಾಯಣ ನಾರಾಯಣ. ಮಾತೆ ಅದು ಒಬ್ಬ ಅಸುರನ ಪುತ್ರಿಯೇ? ಇದು ಹೇಗೆ ಸಾಧ್ಯವಾಯಿತು ಪ್ರಭು? ದೇವರ್ಷಿ, ದೈತ್ಯರಾಜ ಪುಲೋಮನ ಒಂದು ಸಮಯದಲ್ಲಿ ದೇವಿ ಲಕ್ಷ್ಮಿಯ ಪರಮ ಭಕ್ತ ಮತ್ತು ಅವನೇ ಸ್ವತಃ ದೇವಿ ಲಕ್ಷ್ಮಿಯಲ್ಲಿ ಒಂದು ವರದಾನ ಕೇಳಿದ್ದ. ಆಕೆ ಅವನಿಗೆ ಪುತ್ರಿ ರೂಪದಲ್ಲಿ ಸಿಗಲೆಂದು ಮತ್ತು ಅದಕ್ಕೆಂದೇ ದೈತ್ಯರಾಜ್ಯ ಪುಲೋಮನನ ಪತ್ನಿ ಖ್ಯಾತಿಯು ಲಕ್ಷ್ಮಿಗೆ ಜನ್ಮವಿತ್ತಳು ಮತ್ತವಳ ಹೆಸರಾಗಿತ್ತು ಪುಲೋಮಿ. ನಾರಾಯಣ ನಾರಾಯಣ. ಅಂದರೆ ಮಾತೆ ಲಕ್ಷ್ಮಿ ಪಾತಾಳ ಲೋಕದಿ ಜನಿಸಿದಳೆ, ಮತ್ತೆ ಅದಕ್ಕಾಗಿ ಮಾತೆ ಅಸುರಪುತ್ರಿ ಎಂದಾದಳೆ? ದೇವರ್ಷಿ, ಅದಕ್ಕೆಂದೇ ದೇವಿ ಲಕ್ಷ್ಮಿಗೆ ಪಾತಾಳ ನಿವಾಸಿ ಎಂದು ಕರೆಯುತ್ತಾರೆ. ನಾರಾಯಣ ನಾರಾಯಣ. ಮತ್ತೆ ಪ್ರಭು, ದೇವಿ ಲಕ್ಷ್ಮಿ ಪಾತಾಳ ಲೋಕವನ್ನು ತ್ಯಜಿಸಿದ್ದು ಏಕೆ? ದೇವರ್ಷಿ, ಏಕೆಂದರೆ ಪುಲೋಮನ ತನ್ನ ಅಸುರರ ಮೇಲೆ ನಿಯಂತ್ರಣ ಹೊಂದಿರಲಿಲ್ಲ ಮತ್ತು ದೇವಿ ಲಕ್ಷ್ಮಿಯ ಜನ್ಮದಿಂದ ಅಸುರರು ಧನ ಮತ್ತು ವೈಭವದ ಬಲದಿಂದ ಜಗತ್ತಿನಲ್ಲಿ ಅಧರ್ಮ ಕಾರ್ಯ ಆರಂಭ ಮಾಡಿದರು. ಅದು ದೇವಿ ಲಕ್ಷ್ಮಿಗೆ ಸಹಿಸಲು ಸಾಧ್ಯವಾಗಲಿಲ್ಲ ಮತ್ತು ಒಂದು ದಿನ... ಅಪ್ಪಾಜಿ, ನೀವು ಧನಲಕ್ಷ್ಮಿಯ ಅಹಂಕಾರದಿಂದ ಋಷಿಗಳು ಮತ್ತೆ ದೇವತೆಗಳನ್ನ ಸಾಯಿಸಿದ್ದೀರಾ. ಒಂದು, ನಿಮ್ಮ ರಾಕ್ಷಸ ಸದಾ ಶಾಶ್ವತವಾಗಿ ಅಧರ್ಮದ ದಾರಿನ ತ್ಯಜಿಸಬೇಕು, ಇಲ್ಲಾಂದ್ರೆ ನಾನಿಲ್ಲಿಂದ ಹೋಗ್ತೀನಿ. ಈಗ ನೀವೇ ನಿರ್ಧಾರ ಮಾಡ್ಬೇಕು ಅಪ್ಪಾಜಿ, ಲಕ್ಷ್ಮಿ ಇಲ್ಲ ಅಧರ್ಮ? ಲಕ್ಷ್ಮಿ, ಆ ದೇವತೆಗಳು ನಿನ್ನ ನನ್ನ ಪುತ್ರಿ ಆಗೋದಕ್ಕೆ ಎಲ್ ಬಿಟ್ರು? ಅವರು ಪದೇ ಪದೇ ನೀನು ಲಕ್ಷ್ಮಿ ಅನ್ನೋದನ್ನ ನೆನಪು ಮಾಡ್ತಾನೆ ಇರ್ತಾರೆ. ಮತ್ತೆ ನೀನು ದೇವಿ ಲಕ್ಷ್ಮಿ ತಾನೇ? ಅದಕ್ಕಾಗಿ ನೀನು ಆ ದೇವತೆಗಳನ್ನೇ ವಹಿಸೋದು. ನಾನೇನೇ ಹೇಳಿದ್ರು ನಿಮ್ ಒಳ್ಳೇದಕ್ಕೋಸ್ಕರನೇ ಹೇಳೋದು ಪಿತಾಶ್ರೀ. ನೀನ್ ಯಾವತ್ತು ನನ್ನ ಒಳ್ಳೇದನ್ನ ಯೋಚಿಸೋಳು ಅಲ್ಲ. ನನ್ನ ಪುತ್ರಿ ಆಗಿದ್ರು ನನ್ನ ಆ ಜನ್ಮ ಶತ್ರುಗಳ ಮಾತು ಕೇಳ್ತಿದೀಯಾ ನೀನು? ಅವರಂತೆ ಮಾತಾಡ್ತಾ ಇದೀಯಾ ನೀನು? ಅದಕ್ಕಾಗಿ ನೀನು ಹೊರಟೋಗಿಲ್ಲಿಂದ, ಶಾಶ್ವತವಾಗಿ ದೂರವಾಗ್ಬಿಡು ನನ್ನ ಕಣ್ಣಿಂದ. ಇವತ್ತಿನ ನಂತರ ಸತ್ ಹೋದೆ ನನ್ನ ಪಾಲ್ಗೆ. ಆಗ್ಲಿ ಪಿತಾಶ್ರೀ, ನೀವು ಹೇಳ್ದಂತೆ ಆಗ್ಲಿ. ಒಮ್ಮೆ ನಿಮ್ಗೆ ನಾನು ಮತ್ತೆ ಅಧರ್ಮದಲ್ಲಿ ಅಧರ್ಮನೇ ಬೇಕಾದ್ರೆ ನಾನು ಪುಲೋಮಿ ಸದಾ ಶಾಶ್ವತವಾಗಿ ಪಾತಾಳ ಲೋಕನ ತ್ಯಾಗ ಮಾಡಿ ಹೋಗ್ತಿದ್ದೀನಿ. ದೇವರ್ಷಿ, ತಕ್ಷಣ ದೇವಿ ಲಕ್ಷ್ಮಿಯು ಪಾತಾಳ ಲೋಕ ತ್ಯಜಿಸಿದಳು ಮತ್ತು ಅಸುರ ಲೋಕ ದೇವಿಹೀನ ಮತ್ತು ಶ್ರೇಯೋಹೀನವಾಯಿತು. ಅಂದಿನಿಂದ ಈವರೆಗೂ ದೈತ್ಯರಾಜ್ಯ ಪುಲೋಮನ ತನ್ನ ಪುತ್ರಿಯನ್ನ ಹುಡುಕುತ್ತಿದ್ದಾನೆ ಮತ್ತು ಕಂಸ ಈಗ ಅದೇ ಪುಲೋಮನನ್ನು, ಯಾರು ಒಂದು ದೇವಿ ಲಕ್ಷ್ಮಿಯ ಪಿತನೋ, ಅವನನ್ನು ಮಾಧ್ಯಮ ಮಾಡಿಕೊಂಡು ಕೃಷ್ಣನ ಶಕ್ತಿ ರಾಧಾಳ ಅಂತ್ಯ ಮಾಡ ಬಯಸಿದ್ದ. ಅಯ್ಯೋ ಕಂದ, ನೀನ್ ಬಿಡು, ಕೊಡು, ನಾನ್ ಮೊಸರು ಕಡಿತೀನಿ. ನಿನ್ ಹತ್ರ ಎಲ್ಲಾಗತ್ತಿದಲ್ಲ. ಅಯ್ಯೋ ಅಮ್ಮ, ಈ ಜಗತ್ನಲ್ಲಿ ನಾನು ಬೆಣ್ಣೆನ ಹೇಗ್ ತೆಗಿತೀನೋ ಅಷ್ಟು ಚೆನ್ನಾಗಿ ಇನ್ಯಾರು ಕೂಡ ತೆಗಿಯಕ್ಕಾಗಲ್ಲ. ಕಂದ, ಅಮ್ಮ ಇರುವಾಗ ನೀನಿದನ್ನೆಲ್ಲ ಮಾಡೋ ಅವಶ್ಯಕತೆ ಏನಿದೆ? ನೀನ್ ಬಿಡು, ನಾನ್ ಮಾಡ್ತೀನಿ. ಈ ಕೈಲಾಸವಾಸಿ ಬೋಲ ನನ್ನ ಅತಿಥಿ ಅಷ್ಟೇ ಅಲ್ಲ, ನನ್ನ ಗೆಳೆಯ ಕೂಡ. ನಾನು ನನ್ನ ಗೆಳೆಯಂಗೆ ನನ್ನ ಕೈಯಿಂದ ಬೆಣ್ಣೆ ತಿನ್ನಿಸ್ತೀನಿ. ನೀನು ಒಳಗೋಗಿ ರುಚಿಯಾದ ಭೋಜನಕ್ಕೆ ಸಿದ್ಧತೆ ಮಾಡು. ನಿನ್ನ ಮಾತ್ನಲ್ಲಿ ಸೋಲ್ಸೋಕಾಗತ್ತಾ ಕಂದ? ಸರಿ, ಹೊರಟೆ. ಆಗ್ಲಿ ಅಮ್ಮ.
ಅಪರಿಚಿತರ ಮೇಲೆ ಕೃಷ್ಣನ್ಗೆ ಇಷ್ಟೊಂದು ಪ್ರೀತಿ ಉಕ್ತಾ ಇರೋದಾ? ಅದು ಸ್ವತಃ ತಾನೇ ಬೆಣ್ಣೆನು ಕಡಿತಾ ಇರೋದು. ಮತ್ತೆ ಅವನ್ ದೊಡ್ಡಣ್ಣ ಇಲ್ಲೇ ಇದ್ದೀನಿ, ಆದ್ರೆ ಅವನು ನನ್ ಕಡೆ ನೋಡೋಕ್ಕೂ ಹೋಗ್ತಾ ಇಲ್ವಲ್ಲ. ಪ್ರಭು, ಇದನ್ ತಗೊಳ್ಳಿ, ಬೆಣ್ಣೆನ ಸೇವನೆ ಮಾಡಿ. ಮತ್ತೆ ಇದನ್ ತಗೊಳ್ಳಿ, ಬೆಣ್ಣೆ ತಿನ್ನಿ. ಪರಸ್ಪರರಿಗೆ ಭಕ್ತರು ಸ್ವಾಮಿ, ಬೆಣ್ಣೆಯ ಹರನಿಗೆ ತಿನಿಸಿ ಹಾರಿ, ಹರಿಶಿವರೀರ್ವರ ಮಹಿಮೆಯ ಸಿರಿ, ಪ್ರೇಮದ ಸಾಧನೆಯಲ್ಲಿ ಹರಿಯಿರುವ, ನಿಜ ಪ್ರೇಮದ ಬಂಧದಲ್ಲಿ ದೊರೆಯುವ, ಸೇರುತ್ತಲೀರ್ವರು ಅಂತರ್ಯಾಮಿ. ಪರಸ್ಪರರಿಗೆ ಭಕ್ತರು ಸ್ವಾಮಿ. ಪ್ರಭು, ಇಂದು ನೀವು ನಮಗೆ ನಿಮ್ಮ ಕೈಯಿಂದ ಬೆಣ್ಣೆ ತಿನ್ನಿಸುತ್ತಾ ಜನ್ಮ ಜನ್ಮಾಂತರಕ್ಕೂ ಋಣಿ ಮಾಡಿದಿರಿ. ಈ ಋಣವನ್ನು ನಾವು ಹೇಗೆ ತೀರಿಸುವುದು? ನಾನು ಧನ್ಯಳಾದೆ ಪ್ರಭು. ಇಂದು ನನಗೆ ಸಾಕ್ಷಾತ್ ನಾರಾಯಣನ ಪರಮಾವತಾರ ಶ್ರೀಕೃಷ್ಣನ ಕೈಯಾರೆ ಬೆಣ್ಣೆ ಸೇವಿಸುವ ಅವಕಾಶ ಪ್ರಾಪ್ತವಾಯಿತು. ಪ್ರಭು, ಋಣಿಯಾಗಿತ್ತು ನಾನು. ಹೀಗೆ ನೀವಿಬ್ರು ಕೈಲಾಸದಿಂದ ವೃಂದಾವನಕ್ಕೆ ಹೊರಟು ಬಂದಿದ್ದೀರಾ, ಮತ್ತೆ ನನ್ಗೆ ಅತಿಥಿ ಸತ್ಕಾರದ ಅವಕಾಶ ಕೊಟ್ರಿ. ಪ್ರಭು, ನಾವು ಮೊದಲಿನಿಂದಲೂ ನಿಮ್ಮ ಈ ಕೃಷ್ಣಾವತಾರದ ಲೀಲೆಯನ್ನು ನೋಡಲು ಬಯಸಿದ್ದೆವು. ಇಂದು ನಮಗೆ ಆ ಶುಭಾವಕಾಶ ದೊರೆಯಿತು. ಕೃಷ್ಣ, ಅತಿಥಿ ಹತ್ರ ಎಲ್ಲಿವರೆಗೂ ಮಾತಾಡ್ತಾ ಇರ್ತೀಯಾ? ರಾತ್ರಿ ಆಗೋಗ್ ಬಂತು. ನಾನು ಇವ್ರ ವಿಶ್ರಾಂತಿಗೆ ವ್ಯವಸ್ಥೆ ಮಾಡ್ತೀನಿ. ನೀನು ಒಳಗೆ ಹೋಗ್ಬಿಟ್ಟು ಅಮ್ಮನ ಹತ್ರ ಊಟ ಸಿದ್ಧ ಆಯ್ತಾ ಅಂತ ಕೇಳು. ಅಣ್ಣ, ವಿಶ್ರಾಂತಿ ವ್ಯವಸ್ಥೆ ನಾನ್ ಮಾಡಾಗಿದೆ. ಮತ್ತೆ ಅಮ್ಮ ಭೋಜನ ಸಿದ್ಧ ಆದ್ರೆ ಸ್ವತಃ ಕರೀತಾಳೆ. ನಾನು ಇವರ ಸೇವನೆ ಮಾಡ್ತಿರ್ತೀನಿ, ನೀನು ಚಿಂತೆ ಮಾಡೋದ್ ಬೇಡ. ಈಗ ನನ್ ಮಾತ್ ಕೇಳು, ನೀನೀಗ ಹೋಗಿ ವಿಶ್ರಾಂತಿ ಮಾಡು. ಬನ್ನಿ ಅತಿಥಿ ದೇವ, ನಡೀರಿ. ಅತಿಥಿ ದೇವ, ಓಹೋ, ಇವತ್ತು ಕೃಷ್ಣ ಅಣ್ಣನ್ ಒಂದ್ ಮಾತನ್ನು ಕೇಳ್ತಾ ಇಲ್ವಲ್ಲ. ಅರ್ಥನೇ ಆಗ್ತಾ ಇಲ್ವಲ್ಲ ಏನಾಗ್ತಿದೆ ಅಂತ. ಹೇ ಮಹಾದೇವ, ಈ ಜಗತ್ತಿನಲ್ಲಿ ಎಷ್ಟೆಲ್ಲ ಶಕ್ತಿ ಪೀಠ ಇದೆಯೋ ಅಲ್ಲಿ ನಿಮ್ಮ ಭೈರವ ರೂಪ ಅದರ ರಕ್ಷಣೆ ಮಾಡುತ್ತೆ. ನಾನ್ ಬಯಸೋದು ಈ ವೃಂದಾವನದಲ್ಲಿ ನೀವು ನಿಮ್ಮ ಭೈರವ ರೂಪದಲ್ಲಿ ವಿರಾಜಮಾನ ಆಗ್ಬೇಕು. ಅದರಿಂದ ಸ್ಥಾಪನೆ ಆಗುವಂತ ಶಕ್ತಿ ಪೀಠದ ರಕ್ಷಣೆ ಸುನಿಶ್ಚಿತ ಆಗುತ್ತೆ. ಪತ್ತೆ ಮಾಡ್ಲೇಬೇಕು ಈ ಅತಿಥಿ ಯಾರು ಅಂತ. ಕೃಷ್ಣ ಅವ್ರ ಜೊತೆಗಿದ್ದು ತನ್ನ ಅಣ್ಣನ್ನೇ ಮರ್ತ್ಬಿಟ್ನಾ? ಇಷ್ಟಕ್ಕೂ ಈ ಅತಿಥಿಗಳ ರಹಸ್ಯ ಏನಿದೆ? ಇವತ್ತು ತಿಳ್ಕೊಳ್ಳೇಬೇಕು. ಸಾಕ್ಷಾತ್ ಭಗವಂತ ಶಿವ ಮತ್ತೆ ಮಾತೆ ಪಾರ್ವತಿ, ಅದು ಕೃಷ್ಣನ್ ಜೊತೆ. ಓ ಹೀಗ ಅಂದ್ರೆ ಇದೇ ಆಗಿತ್ತು ಕೃಷ್ಣ ನನ್ನಿಂದ ಮುಚ್ಚಿಟ್ಟಿದ್ದು. ಆದ್ರೆ ಇದ್ರಲ್ಲಿ ಮುಚ್ಚಿಡೋ ವಿಷಯ ಏನಿತ್ತು? ಇಷ್ಟು ದೊಡ್ಡ ವಿಷಯನ ನಾನು ಎಲ್ರಿಗೂ ಹೇಳಲೇಬೇಕು.
ಅಸುರ ರಾಜ, ನೀವು ನನ್ನ ಎಲ್ಲಿ ಕರ್ಕೊಂಬಂದ್ರಿ? ಎಲ್ಲಿದ್ದಾಳೆ ನನ್ನ ಪುತ್ರಿ? ನನ್ನ ಪುಲೋಮಿ ಎಲ್ಲಿ? ನಿಮ್ಮ ಪುತ್ರಿಯನ್ನು ಕರೆಯುವುದು ಅಷ್ಟು ಸರಳವಲ್ಲ. ದಿನ ಕಳೆದಿದೆ. ನಿಮಗೆ ತಿಳಿದಿದೆ ಅವಳು ನಿಮ್ಮ ಪುತ್ರಿ ಎಂದು, ಆದರೆ ಅವಳಿಗೆ ತಿಳಿದಿಲ್ಲ ನೀವು ಅವಳ ಪಿತನೆಂದು. ಅಸುರ ರಾಜ ಕಂಸ, ನೀವು ನನಗೆ ನನ್ನ ಪುತ್ರಿನ ಭೇಟಿ ಮಾಡಿಸೋ ವಚನ ಕೊಟ್ಟಿದ್ರಿ. ಯಾವುದೋ ಮಾರ್ಗ ಇರಬೇಕು. ಏನ್ ಮಾಡ್ಲಿ? ಹೇಗ್ ಸ್ಮರಣೆ ತರಿಸ್ಲಿ ನನ್ನ ಪುತ್ರಿಗೆ? ಒಂದು ಮಾರ್ಗವಿದೆ. ನಿಮ್ಮ ಪುತ್ರಿ ಪುಲೋಮಿಯನ್ನು ಇಲ್ಲಿಗೆ ಕರೆತರಬೇಕು. ಅವಳು ಬರಲ್ಲ. ದೇವತೆಗಳು ಅವಳನ್ನ ಕರ್ಕೊಂಡು ಹೋದ್ರು. ಇನ್ನವಳು ಬರಲ್ಲ. ನಾನು ಯುಗಗಳಿಂದ ಕರಿತಾನೇ ಇದ್ದೀನಿ, ಆದ್ರೆ ಅವಳು ಇಲ್ಲಿ ತನಕ ಬರಲಿಲ್ಲ. ಇವಳೆ ತಾನೇ ಲಕ್ಷ್ಮಿ. ಇವಳನ್ನೇ ನೀವು ಆರಾಧನೆ ಮಾಡುವಿರಿ. ಇವಳ ವರದಾನ ಪಡೆದು ನಿಮಗೆ ನಿಮ್ಮ ಪುತ್ರಿ ಪುಲೋಮಿ ಪ್ರಾಪ್ತಳಾಗಿದ್ದಳು. ಭಗವಂತ, ಪೂಜೆ ಸಾಮಗ್ರಿ ಭಗವಂತ. ಮತ್ತೀ ಕಮಲ ಪುಷ್ಪ, ಇವಳಿಗಿದು ಅತಿ ಪ್ರಿಯ ತಾನೆ? ಹಾ ಅಸುರ ರಾಜ. ಈಗ ನೀವು ಮಾಡಬೇಕಾದ ಕಾರ್ಯ ನಿಮಗೆ ತಿಳಿದಿರಬೇಕು. ಹಾ ಅಸುರ ರಾಜ, ನಾನೀಗ ನನ್ನ ಪುತ್ರಿನ ಕರಿಬೇಕು. ಆಗ ನಾನು ಲಕ್ಷ್ಮೀದೇವಿನ ಕರೆದ ಹಾಗೆ. ಹಾಗಾದರೆ ವಿಳಂಬಬೇಕೆ? ಕರೆಯಿರಿ ನಿಮ್ಮ ಪುತ್ರಿ ಪುಲೋಮಳನ್ನು, ಆ ರಾಧೆ ರೂಪಿ ಲಕ್ಷ್ಮಿಯನ್ನು. ನನಗೆ ವಿಶ್ವಾಸವಿದೆ, ತನ್ನ ಪಿತನ ಕರೆ ಕೇಳಿ ನಿಮ್ಮ ಪುತ್ರಿ ಖಂಡಿತ ಬರುತ್ತಾಳೆ. ಭಗವಂತ, ನಮ್ಗೆಲ್ಲ ದೊಡ್ಡ ಸೌಭಾಗ್ಯದ ದಿನ. ನೀವು ವೃಂದಾವನದಲ್ಲಿ ನಿಮ್ಮ ಭೈರವ ರೂಪದಲ್ಲಿ ವಾಸ ಮಾಡ್ತಿದ್ದೀರಿ. ನೀವು ನನ್ನ ಮನಸ್ಸಿನ ಮಾತು ಹೇಳಿದಿರಿ. ನಾನು ಮೊದಲಿನಿಂದಲೂ ನಿಮ್ಮ ಸ್ಥಾನದಲ್ಲಿ ವಾಸಿಸಲು ಬಯಸುತ್ತಿದ್ದೆ. ಈಗ ನೀವು ಸ್ವಯಂ ನನಗೆ ಅನುಮತಿ ನೀಡಿದಿರಿ. ಇಂದಿನಿಂದ ನಾನು ವೃಂದಾವನದಲ್ಲಿರುವ ಶಕ್ತಿಪೀಠದಲ್ಲಿ ಭೈರವ ಶಿವನ ರೂಪದಲ್ಲಿ ವಾಸಿಸುತ್ತೇನೆ. ಚಿಕ್ಕಪ್ಪ, ಎಲ್ಲಿದ್ದೀರಾ ನೀವಿಬ್ರು? ಇಲ್ಲಿ ಬನ್ನಿ. ಏನಾಯ್ತು ಬಲರಾಮ? ಯಾಕೆ ಕರೆದೆ? ಚಿಕ್ಕಮ್ಮ, ಯಾರನ್ನ ಕೃಷ್ಣ ಅತಿಥಿ ಅಂತಿದ್ನೋ ಅವರು ಅತಿಥಿ ಅಲ್ಲ, ಬದ್ಲಿಗೆ ಸಾಕ್ಷಾತ್ ಭಗವಂತ ಶಿವ ಮತ್ತೆ ಮಾತೆ ಪಾರ್ವತಿ ಅವರು. ನೀನ್ ಏನ್ ಹೇಳ್ತಿದ್ಯಾ ಬಲರಾಮ? ಚಿಕ್ಕಪ್ಪ, ನಾನ್ ನನ್ ಕಣ್ಣಾರೆ ನೋಡಿದ್ದೀನಿ. ಅತಿಥಿ ಗೃಹದಲ್ಲಿ ಭಗವಂತ ಶಿವ ಮತ್ತೆ ಮಾತೆ ಪಾರ್ವತಿ ಕುತ್ಕೊಂಡಿದ್ದಾರೆ. ಸತ್ಯ ಹೇಳ್ತಿದ್ಯಾ ನೀನು? ಹಾ ಚಿಕ್ಕಮ್ಮ, ವಿಶ್ವಾಸ ಅಂತೂ ನನ್ಗೂ ಬರ್ತಾ ಇರ್ಲಿಲ್ಲ, ಆದ್ರೆ ಇದೇ ಸತ್ಯ. ಬನ್ನಿ ನನ್ ಜೊತೆಗೆ, ಬೇಗ ಬನ್ನಿ. ಅವ್ರಿಬ್ರು ಇಲ್ಲಿಂದ ಹೋಗೋ ಮೊದ್ಲು ನಾವ್ ಅವ್ರ ದರ್ಶನ ಮಾಡ್ಲೇಬೇಕು. ಬನ್ನಿ ಬನ್ನಿ, ಬೇಗ ಬನ್ನಿ. ರಾಮ, ಹೇ ಪ್ರಭು, ನಾವು ಧನ್ಯರಾದ್ವಿ. ಸಾಕ್ಷಾತ್ ಭಗವಂತ ಶಿವ ಮತ್ತೆ ಮಾತೆ ಪಾರ್ವತಿ ನಮ್ ಚಿಕ್ಕ ಕುಟೀರದಲ್ಲಿ. ನಿಮಗೆ ಕೋಟಿ ಕೋಟಿ ಧನ್ಯವಾದ ಪ್ರಭು. ಅಮ್ಮ, ಅಪ್ಪ, ನಿಮ್ಮಿಬ್ರಿಗೂ ಏನಾಗಿದೆ? ಕೃಷ್ಣ, ನಾನ್ ಹೇಳ್ತೀನಿ ಏನಾಗಿದೆ ಅಂತ.
ನೀವು ಭಗವಂತ ಶಿವ ಮತ್ತೆ ನೀವು ಮಾತೆ ಪಾರ್ವತಿನೇ. ಮತ್ ನೀನಿದ್ನ ನಮ್ಮಿಂದ ಮುಚ್ಚಿಟ್ಯಾ? ಕೃಷ್ಣ, ನಾನು ನಿನ್ ದೊಡ್ಡಣ್ಣ. ನೋಡಿದ್ಯಾ, ನಾನ್ ಇವ್ರನ್ನ ಗುರ್ತು ಹಿಡಿದ್ಬಿಟ್ಟೆ. ಅಣ್ಣ, ನೀನ್ ಇವ್ರನ್ನ ಹೇಗ್ ಗುರ್ತು ಹಿಡ್ದೆ? ಹೇಗೆ ಅಂದ್ರೆ ನಾನ್ ನನ್ ಕಣ್ಣಾರೆ ನೋಡ್ದೆ ಕೃಷ್ಣ. ಹೇ ಮಹಾದೇವ, ಹೇ ಮಾತೆ ಪಾರ್ವತಿ, ನಿಮ್ ವಾಸ್ತವಿಕ ರೂಪಕ್ ಬನ್ನಿ. ನಮ್ಗೆಲ್ಲ ನಿಮ್ ದರ್ಶನ ಮಾಡ್ಬೇಕು. ಈ ಅಣ್ಣ ಅಂತೂ ಇವನ್ಗಂತೂ ಅರ್ಥ ಮಾಡ್ಸಕ್ಕೆ ಆಗಲ್ಲ, ಆದ್ರೆ ಅಮ್ಮಂಗೆ ಅರ್ಥ ಮಾಡಿಸ್ಬಹುದು. ಅಮ್ಮ ಬಹುಶಃ ಅಣ್ಣನ್ ಮನ್ಸಲ್ಲಿ ಅತಿಥಿ ದೇವೋಭವದ ಭಾವ ತುಂಬಿರ್ಬೋದು ಅಲ್ವಾ ಅಣ್ಣ? ಅಯ್ಯೋ ಇಲ್ಲ ಇಲ್ಲ ಕೃಷ್ಣ, ವಿಷಯ ಅದಲ್ಲ. ಹಾ ಅಣ್ಣ, ನನ್ಗೆ ಅರ್ಥ ಆಯ್ತು. ಅಮ್ಮ, ನಿಮ್ಗೆ ಗುರುದೇವರು ಹೇಳಿದ್ರಲ್ವಾ, ಶಕ್ತಿಪೀಠದ ಸ್ಥಾಪನೆಯಲ್ಲಿ ಮಾತೆ ಪಾರ್ವತಿ ಮತ್ತೆ ಪ್ರಭು ಶಿವ ಯಾವ್ದಾದ್ರೂ ಒಂದ್ ರೂಪದಲ್ಲಿ ತಮ್ಮ ಯೋಗದಾನ ಮಾಡೋಕೆ ಖಂಡಿತ ಬರ್ತಾರೆ. ಹಾ, ಹೇಳಿದ್ ನಿಜ. ಮತ್ತೆ ಅಮ್ಮ, ಅದೇ ಮಾತು ಅಣ್ಣನ್ ಮನ್ಸಲ್ಲಿ ಉಳ್ದ್ಬಿಟ್ಟಿದೆ. ಮತ್ತೆ ಅಣ್ಣ ಈ ಅತಿಥಿಗಳನ್ನ ಭಗವಂತ ಶಿವ ಮತ್ತೆ ಮಾತೆ ಪಾರ್ವತಿ ಅಂದ್ಕೊಂಡಿದ್ದಾನೆ. ಆದ್ರೆ ಇವರು ಕೈಲಾಸ ಊರಿಂದ ಬಂದಿರೋರು ಬೋಲ ಮತ್ತೆ ಬೋಲಿನೇ. ಅಣ್ಣ, ಇವತ್ ನೀನು ಅತಿಥಿಗಳನ್ನ ದೇವರು ಅನ್ಕೊಳ್ಳೋ ನಮ್ಮ ಪರಂಪರೆನ ಸತ್ಯ ಮಾಡಿದ್ಯಾ. ನೀನು ಧನ್ಯನು ಅಣ್ಣ. ಆದ್ರೆ ಕೃಷ್ಣ, ಇವ್ರು ನಿಜವಾಗ್ಲೂ ಭಗವಂತಾನೆ. ಅಣ್ಣ, ನೀನ್ ಏನ್ ಹೇಳಕ್ ಹೊರಟಿದ್ಯಾ? ಇವರು ನಮ್ಮ ಅತಿಥಿ ಅಲ್ಲ ಅಂತನಾ? ಇಲ್ಲ ಕೃಷ್ಣ, ಇವ್ರ ಅತಿಥಿನೂ ಹೌದು, ಭಗವಂತನೂ ಹೌದು. ಅದನ್ನೇ ನಾನು ಹೇಳ್ತಿರೋದಣ್ಣ. ಇವರು ನಮ್ಮ ಅತಿಥಿಗಳು ಮತ್ತೆ ಭಗವಂತನು ಅಲ್ವಾ ಅಪ್ಪ? ಹಾ ಬಲರಾಮ, ಇದಂತೂ ಒಳ್ಳೆ ವಿಷಯನೇ. ನಿನಗಿವರಲ್ಲಿ ಭಗವಂತ ಈಶ್ವರ ಮತ್ತೆ ಮಾತೆ ಪಾರ್ವತಿ ಕಾಣಿಸಿದ್ದಾರೆ. ಹೇಗೆ ಇದ್ರು ಅತಿಥಿಗಳು ಭಗವಂತನ ರೂಪನೇ ಆಗಿರ್ತಾರೆ. ಕ್ಷಮಿಸ್ಬಿಡಿ, ನಮ್ಮ ಈ ಬಲರಾಮ ಅತಿ ಉತ್ಸಾಹದ ಹುಡುಗ. ನಿಮ್ಮಿಬ್ಬರನ್ನ ಭಗವಂತ ಅಂದ್ಕೊಂಡ್ ಬಂದ. ಏನೂ ಸಮಸ್ಯೆ ಇಲ್ಲ, ಬಾಲಕ ತಾನೇ. ಈಗ ಬನ್ನಿ ನೀವಿಬ್ರು. ಮತ್ ನೀವು ಸ್ವಲ್ಪ ವಿಶ್ರಾಂತಿ ಮಾಡಿ, ರಾತ್ರಿ ಹೊತ್ತಾಗಿದೆ. ನಡೀರಿ. ಪ್ರಭು, ಇನ್ನು ನೀವಿಬ್ರು ವಿಶ್ರಾಮ ಮಾಡಿ. ಕೃಷ್ಣ, ನಾನ್ ನಿನ್ ಗುಟ್ನ ರಟ್ ಮಾಡೇ ಮಾಡ್ತೀನಿ. ಇಲ್ಲಿ ಯಾವ್ದಾದ್ರೂ ಗುಟ್ಟಿದ್ರೆ ರಟ್ ಮಾಡಕ್ಕಾಗೋದಲ್ವಾ ಅಣ್ಣ? ಲಕ್ಷ್ಮೀ ಪಾತಾಳ ನಿವಾಸಿನಿ ದರ್ಶನವನು ನೀಡಮ್ಮ. ಹೇ ಲಕ್ಷ್ಮೀ ಪಾತಾಳ ನಿವಾಸಿನಿ ದರ್ಶನವನು ನೀಡಮ್ಮ. ಪ್ರಕಟವಾಗಿ ಹೇ ತಾಯ ಲಕ್ಷ್ಮೀ, ನನ್ನಪರಾಧವ ಕ್ಷಮಿಸಮ್ಮ. ಯುಗ ಯುಗ ಸರಿದರು ಅರಸುತ ನಾನು ಅರೆದಿಯನಮ್ಮ ದಯ ತೋರು. ಭಕ್ತನಲ್ಲ ಜನಕನೋರ್ವ ಕರೆದಿಹ ಅಮ್ಮ ಲಕ್ಷ್ಮೀ ಮೊಗದೋರು. ಹೇ ಲಕ್ಷ್ಮೀ ಪಾತಾಳ ನಿವಾಸಿನಿ ದರ್ಶನವನು ನೀಡಮ್ಮ. ಭಗವಂತ, ನಿಮಗೇನನ್ನಿಸ್ತಿದೆ? ಆ ಲಕ್ಷ್ಮಿ ಈ ಹುಚ್ಚ ಪುಲೋಮನನ ಆರ್ತಿ ಪಾರ್ತಿ ಗೀರ್ತಿ ಇದನ್ನೆಲ್ಲ ಕೇಳಿ ಇಲ್ಲಿ ಬರ್ತಾಳ? ಯಾವ ಪುತ್ರಿಯು ತನ್ನ ಪಿತನ ಕರೆ ಕೇಳದಿರಲು ಸಾಧ್ಯವಿಲ್ಲ. ಲಕ್ಷ್ಮಿ ಬರುವಳು, ಅವಶ್ಯ ಬರುವಳು. ನನಗನ್ನಿಸ್ತಿದೆ ಭಗವಂತ, ನೀವು ಪಿತಪುತ್ರಿ ಮಿಲನ ಮಾಡಿಸಿಬಿಡ್ತೀರ. ಪಿತಾಪುತ್ರಿಯ ಮಿಲನವಲ್ಲ ಇದು. ಆ ಚಕ್ರಧಾರಿಯ ಶಕ್ತಿ ಲಕ್ಷ್ಮಿಯ ಅಂತ್ಯವಾಗುತ್ತದೆ ಎಂದು, ಮತ್ತು ಅದರೊಂದಿಗೆ ಪರಮಾವತಾರಿ ಶ್ರೀಕೃಷ್ಣನ ಅಂತ್ಯದ ಆರಂಭ. ಏನಿತೋ ಯುಗಗಳು ಸರಿದರು ನಿನ್ನ ಮರೆಯುವುದೆನಗಾಗಲಿಲ್ಲ. ಹರಸುತ ಬಾಳಲಿ ಬಂದಿಹ ನಿನ್ನ ಉಳಿಸಿಕೊಳ್ಳದಾದೆನಲ್ಲ. ಬಾರಮ್ಮ
ಋಣ ತೀರಿಸಲು ತಂದೆಯೇ ಕರೆದಿಹನಮ್ಮ. ಹೇ ಲಕ್ಷ್ಮೀ ಪಾತಾಳ ನಿವಾಸಿನಿ ದರ್ಶನವನು ನೀ ನೀಡಮ್ಮ. ಯಾರಿದು? ರಾಧೆನ ಎಷ್ಟು ಪ್ರೇಮ, ಇಷ್ಟು ಭಕ್ತಿ ಮತ್ತಿಷ್ಟು ಶ್ರದ್ಧೆಯಿಂದ ಕರೀತಿದಾರಲ್ಲ, ನಾನ್ ತಿಳ್ಕೊಳ್ಳೇಬೇಕು. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ನೀವು ನನಗೆ ನನ್ನ ಪುಲೋಮಿನ್ ತೋರಿಸ್ತೀರಾ? ಆದರೆ ನೀವು ನನ್ನ ಒಂದು ಕಾರ್ಯ ಮಾಡಬೇಕು. ನಾನು ನನ್ನ ಪುತ್ರಿನ ನೋಡೋಕ್ಕಾಗಿ ಏನಾದರೂ ಮಾಡೇ ಮಾಡ್ತೀನಿ. ನಾನು ಒಯ್ಯುತ್ತೇನೆ ನಿಮ್ಮನ್ನು ಅವಳ ಬಳಿ. ಕಂಸ ಮಾವ, ನೀವು ನನ್ ತನಕ ತಲುಪೋದಿಕ್ಕೆ ಏನೇನ್ ಮಾಡ್ತಿದ್ದೀರಾ? ಈಗ ರಾಧೆ ಪೂರ್ವ ಜನ್ಮದ ತಂದೆ ದೈತ್ಯರಾಜ ಪುಲೋವನನ್ನ ಕರ್ಕೊಂಡ್ ಬಂದ್ರಿ. ಈ ಸರಿ ಬಹಳ ದೂರದ ಯೋಚನೆ ಮಾಡಿದ್ದೀರಾ ನೀವು. ಮತ್ತೆ ತನ್ನ ತಂದೆ ಕರೆಯೋದ್ ಕೇಳಿ ರಾಧೆ ಹೋಗ್ಲೇಬೇಕಾಗುತ್ತೆ. ರಾಧಿ, 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 ಕಣ್ಬಿಡು ರಾಧಿ. ಗೊಲ್ಲ, ರಾಧಿ, ನಿನ್ ಮೇಲೆ ಒಬ್ರಿಗೆ ತೀರಿಸಬೇಕಾದ ಋಣ ಇದೆ. ಅವ್ರು ನಿನ್ನ ಕರೀತಾ ಇದ್ದಾರೆ ರಾಧಿ. ಗೊಲ್ಲ, ನಮ್ಮಪ್ಪನ ಹತ್ರ 1,00,000 ಹಸುಗಳಿವೆ. ಮತ್ತೆ ನಾನು ಯಾರ ಋಣನೂ ಇಟ್ಕೊಳ್ಳೋದಿಲ್ಲ. ರಾಧಿ, ದನದ ಋಣ ಅಲ್ಲ, ಇದು ತಂದೆಯ ಋಣ. ಮತ್ತವರು ನಿನ್ನ ಕರೀತಿದ್ದಾರೆ. ತಂದೆ ಋಣ? ಆದ್ರೆ ಗೊಲ್ಲ, ತಂದೆ ಅಂದ್ರೆ ನಮ್ಮಪ್ಪ ತಾನೆ. ಮತ್ತೆ ಅವರು ವಿಶ್ರಾಂತಿ ತಗೋತಿದ್ದಾರೆ. ರಾಧಿ, ನಾನ್ ನಿನ್ನ ಈ ಜನ್ಮದ ವಿಷಯ ಹೇಳ್ತಿಲ್ಲ. ನಾನೀಗ ನಿನ್ನ ಪೂರ್ವ ಜನ್ಮದ ಬಗ್ಗೆ ಹೇಳ್ತಿದ್ದೀನಿ. ಒಂದು ಜನ್ಮದಲ್ಲಿ ನಿನ್ನ ತಂದೆ ದೈತ್ಯರಾಜ ಪುಲೋಮನ ಆಗಿದ್ರು. ಮತ್ತೆ ನೀನು ಅವರ ಪುತ್ರಿ ಪುಲೋಮಿ. ನಿನ್ಗೆ ನಿನ್ನ ತಂದೆ ಮನೆ ಬಿಟ್ಟು ಹೋಗ್ಬೇಕಾಗ್ ಬಂತು. ಮತ್ತೆ ಅದೇ ತಂದೆ ಅಂತರಾತ್ಮ ನಿನ್ನ ಕರೀತಾ ಇದೆ. ಆದ್ರೆ ಗೊಲ್ಲ, ನನಗಂತೂ ಏನು ನೆನ್ಪಿಗೆ ಬರ್ತಿಲ್ಲ. ನಿಧಾನವಾಗಿ ಯೋಚಿಸು ರಾಧೆ, ನಿನ್ಗೆ ಎಲ್ಲ ನೆನ್ಪಾಗ್ಬಿಡತ್ತೆ. ಮತ್ತೆ ನೀನು ನಿನ್ನ ತಂದೆ ಹತ್ರ ಹೋಗ್ಲೇಬೇಕು. ಇಲ್ದಿದ್ರೆ ಜಗತ್ತಿಂದ ಪ್ರೇಮ, ಆಸ್ತಿ, ಶ್ರದ್ಧೆ ಎಲ್ಲ ಸಮಾಪ್ತಿ ಆಗ್ಬಿಡತ್ತೆ. ಯಾಕಂದ್ರೆ ಆ ತಂದೆ ನಿನ್ನ ಯುಗಗಳಿಂದ ಕರೀತಿದ್ದಾರೆ, ಯುಗಗಳಿಂದ ಹುಡುಕ್ತಿದ್ದಾರೆ, ಯುಗಗಳಿಂದ ತನ್ನ ಮಗಳನ್ನ ನೋಡಕ್ ಕಾಯ್ತಿದ್ದಾರೆ. ಹಾಗಾಗಿ ಇವತ್ತು ನೀನು ಪುಲೋಮಿ ರೂಪದಲ್ಲಿ ನಿನ್ನ ತಂದೆ ಪುಲೋಮನನ್ನ ನೋಡಕ್ ಹೋಗ್ಲೇಬೇಕು. ಆಗ್ಲಿ ಗೊಲ್ಲ, ನನಗೆ ಅರ್ಥ ಆಯ್ತು ನಾನು ಏನ್ ಮಾಡ್ಬೇಕು ಅಂತ. ಕಂಸ ಮಾವ, ನೀವು ನನ್ನ ಅಂತ್ಯ ಮಾಡೋದಿಕ್ಕೆ ನನ್ನ ಶಕ್ತಿ ಅಂತ್ಯ ಮಾಡ್ಬೇಕು ಅಂತಿದ್ದೀರಲ್ಲ, ಈಗ ನಿಮ್ಗೆ ಪರಿಚಯ ಆಗುತ್ತೆ ನನ್ನ ವಾಸ್ತವಿಕ ಶಕ್ತಿ ಬಗ್ಗೆ. ಈ ಸಾರಿ ತೋರಿಸ್ತೀನಿ ನಾನು ನಿಮ್ಗೆ ನನ್ನ ಶಕ್ತಿ ಸಾಮರ್ಥ್ಯನ. ಬಾರಮ್ಮ ಹೇ ಪುತ್ರಿ ಪುಲೋಮಿ, ಎಂದು ದರ್ಶನವ ನೀಡು. ಕಳೆದಿಯ ಯುಗದ ನನ್ನ ಪರಾಧವ ಕ್ಷಮಿಸುವ ಕರುಣೆಯ ನೋಡು. ಬಾರಮ್ಮ ನೀ ಬರದಂತಿರುವೆ, ಲಕ್ಷ್ಮೀ ರೂಪವ ತೋರಮ್ಮ. ಹೇ ಲಕ್ಷ್ಮೀ ಪಾತಾಳ ನಿವಾಸಿನಿ ದರ್ಶನವನು ನೀ ನೀಡಮ್ಮ. ಹೇ ಲಕ್ಷ್ಮೀ ಪಾತಾಳ ನಿವಾಸಿನಿ ದರ್ಶನವನು ನೀ ನೀಡಮ್ಮ. ದರ್ಶನವನು ನೀಡಮ್ಮ, ದರ್ಶನವನು ನೀಡಮ್ಮ, ದರ್ಶನವನು ನೀಡಮ್ಮ, ದರ್ಶನವನು ನೀಡಮ್ಮ, ದರ್ಶನವನು ನೀಡಮ್ಮ. ನಾರಾಯಣ ನಾರಾಯಣ. ಪ್ರಭು, ಇದು ಆ ಕಂಸನ ಜಾಲ.
ಕಂಸನೆ ಪುಲೋಮನಿಗೆ ದೇವಿ ರಾಧೆಯ ಆರಾಧನೆ ಮಾಡಲು ಹೇಳಿದ್ದಾನೆ. ಈಗ ದೇವಿ ರಾಧೆ ಅಲ್ಲಿ ತಲುಪಿದರೆ ಅನರ್ಥವಾಗುವುದು ಪ್ರಭು. ನೀವು ಸತ್ಯ ಹೇಳಿದಿರಿ ದೇವರ್ಷಿ. ಆದರೆ ದೈತ್ಯರಾಜ್ಯ ಪುಲೋಮನ ಇಷ್ಟು ವರ್ಷಗಳಿಂದ ಭಕ್ತಿ ತೋರಿದ್ದಾನೆ. ಅದರ ಫಲವಂತೂ ಅವನಿಗೆ ದೊರೆಯಲೇಬೇಕಲ್ಲ. ಮತ್ತೀಗ ಅವನ ಪಾಪಗಳ ಪ್ರಾಯಶ್ಚಿತವೂ ಆಗಿದೆ. ಆದ್ದರಿಂದ ದೇವಿ ರಾಧೆ ಅವನನ್ನು ನೋಡಲೇಬೇಕು ದೇವರ್ಷಿ. ಆದರೆ ಪ್ರಭು, ಅಲ್ಲಿ ಹೋದರೆ ಕಂಸರೂಪಿ ಸಂಕಟವಿದೆ. ಮುಂದೇನಾಗುವುದು ಪ್ರಭು? ದೇವರ್ಷಿ, ಭಕ್ತಿ ಸಂಕಟಕ್ಕೆ ಭಯಪಡದು. ಕಂಸ ಏನಾದರೂ ಯೋಚಿಸಲಿ. ಆದರೆ ಸತ್ಯವಂತೂ ಕೇವಲ ಇಷ್ಟೇ: ಕಂಸ ಪಿತ ಮತ್ತು ಪುತ್ರಿಯ ಮಿಲನಕ್ಕೆ ಕಾರಣವಾದ. ಅಪ್ಪ ಅಪ್ಪ ಅಪ್ಪ, ಕಣ್ಬಿಡಿ ಅಪ್ಪಾಜಿ. ನೋಡಿ, ನಾನು ನಿಮ್ಮ ಮಗಳು ಬಂದಿದ್ದೀನಿ. ಪುತ್ರಿ, ಪುತ್ರಿ, ನೀ ಬಂದ್ಬಿಟ್ಟಿಯಾ? ನೀ ಬಂದ್ಯಾ ನಾನು ಪುಲೋಮಿ? ನೀನ್ ನಿನ್ ತಂದೆ ಮೇಲೆ ಇಷ್ಟೊಂದು ಕೋಪಿಸ್ಕೊಂಡಿದ್ಯಾ? ನನ್ನನ್ನೇ ಬಿಟ್ಟು ಹೋಗುವಷ್ಟು. ನೀನ್ ನೋಡೋದಕ್ಕೆ ನಾನು ಯುಗ ಯುಗಗಳಿಂದ ಕಾಯ್ತಾ ಇದ್ದೆ. ನನ್ನಿಂದ ಬಹಳ ದೊಡ್ಡ ತಪ್ಪಾಗಿತ್ತು ಪುತ್ರಿ. ನನ್ನನ್ನ ಕ್ಷಮಿಸ್ಬಿಡು. ಇನ್ನು ನನಗೆ ಈ ಜೀವನದಿಂದ ಏನೂ ಬೇಕಾಗಿಲ್ಲ. ಇನ್ನು ನನಗೆ ಯಾವ ಆಸೆನೂ ಉಳಿದಿಲ್ಲ ಮಗಳೇ. ನಾನು ಕೇವಲ ಒಂದ್ಸಲ ನೀನ್ ನೋಡೋದಕ್ಕೆ ಕಾಯ್ತಿದ್ದೆ. ನನ್ನ ಪುಲೋಮಿನ ನೋಡೋಕೆ ಕಾಯ್ತಾ ಇದ್ದೆ. ಇನ್ನು ಈ ನಿನ್ನ ದೌರ್ಭಾಗ್ಯ ತಂದೆನ ಅಪ್ಕೊಂಡ್ಬಿಡು. ಬಾ ಮಗಳೇ, ನಮ್ಮ ಮನೆಗೆ ಹೋಗೋಣ. ಪಿತಾಶ್ರೀ, ಕಂಸ, ಇದೇನ್ ಅನರ್ಥ ಮಾಡ್ಬಿಟ್ಟೆ ನೀನು? ಅನರ್ಥ ಅಲ್ಲ, ಅರ್ಥ. ಈ ವೃದ್ಧನ ಜೀವನಕ್ಕೆ ಕೇವಲ ಇಷ್ಟೇ ಅರ್ಥವಿತ್ತು. ಕಂಸ, ರಾಧೆ, ಲಕ್ಷ್ಮಿ, ಶಾಂತಿ. ಪುಲೋಮಿ, ನೀನೇನು ಯೋಚಿಸಿದೆ? ನೀನು ಈ ನಿನ್ನ ಪಿತನ ಕರೆ ಕೇಳಿ ಇಲ್ಲಿ ಬಂದೆಯಾ? ಸರಿಯಾಗಿದೆ, ಏಕೆಂದರೆ ಇದು ನನ್ನ ಯೋಜನೆಯಾಗಿತ್ತು. ಭಗವಂತ ಕಂಸನ ಯೋಜನೆ. ನಿನ್ನ ಇಲ್ಲಿ ಕರೆಸಲು. ನಿನಗೇನ್ ಬೇಕಾಗಿದೆ ಕಂಸ? ನಿನ್ನ ಆ ಕೃಷ್ಣನ ಅಂತ್ಯ. ನೀನು ಸಾಕ್ಷಾತ್ ಲಕ್ಷ್ಮಿ ತಾನೆ, ಆ ತಾತ ತಾಯಿಯನ ಶಕ್ತಿ. ಆದ್ದರಿಂದ ನಿನ್ನ ಅಂತ್ಯ ಕೂಡ. ಕಂಸ, ನೀನು ತುಂಬಾ ದೊಡ್ಡ ತಪ್ಪು ಮಾಡ್ತಿದ್ಯಾ. ಇವತ್ತು ನನ್ನ ಅಂತ್ಯ ಅಲ್ಲ, ಬದಲಿಗೆ ನಿನ್ನ ಅಂತ್ಯ ಆಗುತ್ತೆ. ರಾಧೆ ರೂಪಿ ಲಕ್ಷ್ಮಿ, ಇವತ್ತಿನವರೆಗೂ ನಾನು ನಿನ್ನ ಆ ಮೋಸಗಾರನನ್ನು ಕೊಲ್ಲುವ ಪ್ರಯತ್ನ ಮಾಡಿದೆ. ಆದರೆ ಆ ಕೃಷ್ಣ ನಿನ್ನ ಶಕ್ತಿ ಧಾರಣೆ ಮಾಡಿ ನನ್ನ ಅಸುರರ ಅಂತ್ಯ ಮಾಡಿದ. ಈಗ ನನಗೆ ಅರ್ಥವಾಗಿದೆ, ಎಲ್ಲಿಯವರೆಗೆ ನಿನ್ನ ಅಂತ್ಯವಾಗದೋ ಆ ಪರಮಾವತಾರಿ ಶ್ರೀಕೃಷ್ಣನ ಅಂತ್ಯವೂ ಆಗದು. ಆದ್ದರಿಂದ ಇಂದು ನೀನು ಸಾಯಬೇಕು. ಪರಮಾವತಾರಿಯ ಶಕ್ತಿ. ಕಂಸ, ನಿನ್ನ ಅಹಂಕಾರದಿಂದಾನೇ ನೀನು ಕುರುಡ ಆಗಿದ್ಯಾ. ಹಾಗಾಗಿ ನಿನ್ನ ಶಕ್ತಿ ಮತ್ತೆ ಶರೀರನ ಬೇರೆ ಬೇರೆಯಾಗಿ ನೋಡ್ತಿದ್ಯಾ. ನೀನು ಇದನ್ನೇ ಯೋಚಿಸ್ತಿದ್ದಲ್ಲ, ಶರೀರನ ಅಂತ್ಯ ಮಾಡಿದ್ರೆ ನೀನು ನನ್ನ ಶಕ್ತಿನ ಅಂತ್ಯ ಮಾಡ್ಬೋದು ಅಂತ. ಅದು ನಿನ್ ಭ್ರಮೆ ಅಷ್ಟೇ. ನನ್ನ ತಪ್ಪನ್ನು ಸರಿ ಮಾಡಲೆಂದೇ ಬಂದಿರುವೆ. ನಿನ್ನ ಅಂತ್ಯ ಮಾಡಿ, ಏಕೆಂದರೆ ನಾನು ನಿನ್ನ ಸತ್ಯ ಅರಿತಾಯ್ತು. ಸತ್ಯ ತಿಳ್ಕೋಬೇಕಲ್ವಾ ನಾನು ಯಾರು ಅಂತ. ನೆನ್ಪಿಡ್ಕೋ, ರಾಧೆಯಿಂದ ಕೃಷ್ಣ ಬೇರೆ ಆಗಲ್ಲ, ಅಥವಾ ವಿಷ್ಣುವಿಂದ ಲಕ್ಷ್ಮಿ ಎಲ್ಲ ಏಕಕಾರ ರೂಪ. ನಾನು ಅದೇ ಶಕ್ತಿ. ನನ್ಗೆ ಅಂತ್ಯ ಇಲ್ಲ, ಅಥವಾ ನನ್ಗೆ ಅಹಿತ ಮಾಡಕ್ಕಾಗಲ್ಲ. ಇಷ್ಟು ಚಿಕ್ಕ ದೇವಿ ಮತ್ತು ಇಷ್ಟು ದೊಡ್ಡ ದೊಡ್ಡ ಮಾತು ಮರೆಯಬೇಡ. ನೀನು ಭಗವಂತ ಕಂಸನ ಎದುರು ನಿಂತಿರುವೆ. ಕಂಸ, ನಿನ್ಗೆ ವಾಸ್ತವ್ಯ ಏನು ಅಂತ ಗೊತ್ತಿದ್ಯಾ? ನೀನು ಯಾರ ಮುಂದೆ ನಿಂತಿದ್ಯಾ?
ಇದರರ್ಥ ಅಧರ್ಮಿ ಕಂಸ ಮತ್ತೆ ದೇವಿ ಲಕ್ಷ್ಮಿ ಎದುರಿಗಿದ್ದಾರ. ಮತ್ತೆ ದೇವಿ ಲಕ್ಷ್ಮಿಗೆ ಯಾರಾದ್ರೂ ಸವಾಲಾದ್ರೆ ಅವಳು ತನ್ನ ಭವ್ಯ ಭಯಂಕರ ರೂಪಕ್ಕೆ ಬಂದ್ಬಿಡ್ತಾಳೆ. ಈಗ ನನ್ ಸಹಾಯ ಇಲ್ದೆ ಅವಳು ಕಂಸನ ತಡೆಯಕ್ಕಾಗಲ್ಲ. ಈಗ ನಾನು ದೇವಿ ಲಕ್ಷ್ಮಿಯ ಭಯಂಕರ ರೂಪ ಶಾಂತಿ ಮಾಡಕ್ ಹೋಗ್ಲೇಬೇಕು.